ಕರ್ನಾಟಕ ಎಲೆಕ್ಷನ್ ಸೋತಿರೋ ಬಿಜೆಪಿ ಲೋಕಸಭಾ ಎಲೆಕ್ಷನ್ ಗೆಲ್ಲಲೇಬೇಕು ಅನ್ನುವ ಜಿದ್ದಿಗೆ ಬಿದ್ದಿದೆ ಸ್ನೇಹಿತರೆ. ಇದರ ನಡುವೆ ಪಕ್ಷದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಜೋರಾಗಿದೆ. ಹಾಗಾದರೆ ಬಿಜೆಪಿ ಹಾಲಿ ಸಂಸದರು ಯಾರಿಗೆಲ್ಲ ಟಿಕೆಟ್ ಸಿಗಬಹುದು, ಯಾರಿಗೆಲ್ಲ ಮಿಸ್ ಆಗಬಹುದು ನೋಡೋಣ ಬನ್ನಿ. 2024ರ ಲೋಕಸಭೆ ಟಿಕೆಟ್ ಯಾರಿಗೆ ಸಿಗಬಹುದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಂಟ್ರೆಸ್ಟ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ್ನೇಹಿತರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಆಗ ನಿಮಗೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಧಾರವಾಡ ಕ್ಷೇತ್ರಕ್ಕೆ ಮೋದಿ ಆಪ್ತ ಫಿಕ್ಸ್, ಕೈ ತಪ್ಪುತ್ತಾ ಶೋಭಾ ಕರಂದ್ಲಾಜೆ ಟಿಕೆಟ್? ಹೌದು ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಅಂತಲೇ ಗುರುತಿಸಿಕೊಂಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಧಾರವಾಡ ಕ್ಷೇತ್ರದಿಂದ ಕಣಕ್ಕೆ ಇಳಿಯುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಈ ಸಲ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಸಿಗುವುದಿಲ್ಲವಾ ಅಂತ ಅನುಮಾನ ಮೂಡಿದೆ ಸ್ನೇಹಿತರೆ. ಕಾರಣ, ಉಡುಪಿ ಜಿಲ್ಲೆಯ ಪ್ರಮುಖ ಪ್ರಭಾವಿ ರಾಜಕಾರಣಿಯಲ್ಲಿ ಒಬ್ಬರಾದ ಪ್ರಮೋದ್ ಮಧ್ವರಾಜ್ ಕ್ಷೇತ್ರದಲ್ಲಿ ಓಡಾಡಿ ಕಾರ್ಯಕರ್ತರನ್ನು ಭೇಟಿ ಆಗ್ತಾ ಇರೋದು ಇವರಿಗೆ ಟಿಕೆಟ್ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಸ್ನೇಹಿತರೆ. ಶಿವಮೊಗ್ಗಕ್ಕೆ BSY ಪುತ್ರ ಫಿಕ್ಸ್, ಹಾವೇರಿಗೆ KS ಈಶ್ವರಪ್ಪ ಪುತ್ರನ? ಶಿವಮೊಗ್ಗ ಕ್ಷೇತ್ರದ ಸಂಸದರಾಗಿರೋ BY ರಾಘವೇಂದ್ರಗೆ ಮತ್ತೊಮ್ಮೆ ಟಿಕೆಟ್ ಸಿಗಬಹುದು ಸ್ನೇಹಿತರೆ. ಕಳೆದ ಬಾರಿ ದೊಡ್ಡ ಅಂತರದಿಂದ ಗೆದ್ದವರಲ್ಲಿ ಇವರೂ ಕೂಡ ಒಬ್ಬರು. ಇನ್ನು ಹಾವೇರಿ ಕ್ಷೇತ್ರವನ್ನು ನೋಡೋದಾದರೆ ಸ್ನೇಹಿತರೆ, ಹಾಲಿ ಸಂಸದರಾಗಿರುವ ಶಿವಕುಮಾರ್ ಉದಾಸಿ ಇವರು ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ಆದ ಕಾರಣ ಈ ಕ್ಷೇತ್ರದ ಲೋಕಸಭಾ ಟಿಕೆಟ್ KS ಈಶ್ವರಪ್ಪನವರ ಪುತ್ರ ಕಾಂತೇಶ್ ರವರಿಗೆ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಎನ್ನಲಾಗುತ್ತಿದೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ, ಬೆಂಗಳೂರು ಸೆಂಟ್ರಲ್ಗೆ PC ಮೋಹನ್ಗೆ ಟಿಕೆಟ್ ಸಿಗಬಹುದಾ? ಹೌದು ಗೆಳೆಯರೇ, ಬಿಜೆಪಿಯ ಯುವ ನಾಯಕ ಅಂತಲೇ ಗುರುತಿಸಿಕೊಂಡಿರೋ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯಗೆ ಮತ್ತೊಮ್ಮೆ ಟಿಕೆಟ್ ಸಿಗುವ ಸಾಧ್ಯತೆಗಳು ಹೆಚ್ಚಿದೆ. ಕಳೆದ ಸಲ ದೊಡ್ಡ ಅಂತರದಿಂದ ಗೆದ್ದವರಲ್ಲಿ ಇವರೂ ಕೂಡ ಒಬ್ಬರು. ಇನ್ನು PC ಮೋಹನ್ಗೆ ಸತತ 4ನೇ ಸಲ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಸಿಗಬಹುದು ಅಂತ ಹೇಳಲಾಗ್ತಿದೆ. ಬೆಂಗಳೂರು ಉತ್ತರಕ್ಕೆ DVS ಬಿಟ್ಟು ಬೇರೆ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಗೆಳೆಯರೇ. ಹೌದು, ಚುನಾವಣೆ ನಿವೃತ್ತಿ ಘೋಷಿಸಿದ್ದ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದ DV ಸದಾನಂದಗೌಡ ಬಳಿಕ ಯೂಟರ್ನ್ಸ್ ತೆಗೆದುಕೊಂಡು ಚುನಾವಣೆಗೆ ಸ್ಪರ್ಧಿಸುವಂತೆ ಪಕ್ಷದ ಹಿರಿಯರಿಂದಲೇ ಒತ್ತಡ ಬರ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಈ ಸಲ ಎಲೆಕ್ಷನ್ಗೆ ನಿಲ್ಲಬೇಡಿ ಎಂದು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ BS ಯಡಿಯೂರಪ್ಪ ಹೇಳಿದರು. ಹಾಗಾಗಿ DVS ಈ ಸಲ ಎಲೆಕ್ಷನ್ಗೆ ನಿಲ್ತಾರಾ ಎಂದು ಅನುಮಾನ ಒಂದು ಕಡೆ ಆದರೆ, ಈ ಕ್ಷೇತ್ರಕ್ಕೆ CT ರವಿ ಅಥವಾ ಶೋಭಾ ಕರಂದ್ಲಾಜೆ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ಸುಮಲತಾಗೆ ಸಪೋರ್ಟ್, ಸಿಂಹ ಕೈತುಪ್ಪತ್ತ ಮೈಸೂರು ಟಿಕೆಟ್? ಹೌದು ಸ್ನೇಹಿತರೆ, ಮಂಡ್ಯದಲ್ಲಿ ಕಳೆದ ಬಾರಿಯಂತೆ ಈ ಸಲವೂ ಕೂಡ ಸುಮಲತಾ ಅಂಬರೀಷಿಗೆ ಬಿಜೆಪಿ ಬೆಂಬಲ ಕೊಡೋ ಸಾಧ್ಯತೆ ಜಾಸ್ತಿನೇ ಇದೆ. ಬಿಜೆಪಿಯ ಮಿತ್ರ ಪಕ್ಷ ಆಗಿರೋ JDS ಕೂಡ ಸುಮಲತಾ ಅಂಬರೀಷ್ಗೆ ಬೆಂಬಲ ಕೊಡೋ ಪರಿಸ್ಥಿತಿ ಬಂದರೂ ಬರಬಹುದು. ಇಂಥ ಸಂದರ್ಭದಲ್ಲಿ ಮೈಸೂರು ಕ್ಷೇತ್ರಕ್ಕೆ JDS ಬೇಡಿಕೆ ಇಟ್ಟರೂ ಇಡಬಹುದು. ಈ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪೋ ಆತಂಕ ಕೂಡ ಇದೆ. ಆದರೆ ಮೇಲುನೋಟಕ್ಕೆ ನೋಡೋದಾದರೆ ಪ್ರತಾಪ್ ಸಿಂಹಗೆ ಮತ್ತೊಮ್ಮೆ ಟಿಕೆಟ್ ಸಿಗುವ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಉತ್ತರ ಕನ್ನಡಕ್ಕೆ ಮತ್ತೆ ಅನಂತಕುಮಾರ್ ಫಿಕ್ಸ್, ಕಲಬುರಗಿಗೆ ಡಾಕ್ಟರ್ ಉಮೇಶ್ ಜಾಧವ್ಗೆ ಸಿಗತ್ತಾ ಟಿಕೆಟ್? ಹೌದು ಸ್ನೇಹಿತರೆ, ಕೆಲ ದಿನಗಳಿಂದ ರಾಜಕೀಯ ಮತ್ತು ಮಾಧ್ಯಮಗಳಿಂದ ದೂರ ಉಳಿದಿದ್ದ ಹಿಂದೂ ಫೈರ್ ಬ್ಯಾಂಡ್ ಖ್ಯಾತಿಯ ಸಂಸದ ಅನಂತಕುಮಾರ್ ಹೆಗಡೆ ಈಗ ಮನಸ್ಸು ಬದಲಿಸಿ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇವರದು ಸ್ಪರ್ಧಿಸುವುದಾದರೆ ಟಿಕೆಟ್ ಸಿಗುವುದು 100ಕ್ಕೆ 100 ಪಕ್ಕ ಎನ್ನಲಾಗ್ತಿದೆ ಮೂಲಗಳು. ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಕಳೆದ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸಿದ್ದ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಸಿಗುವ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಎನ್ನಲಾಗ್ತಿದೆ.
ಭಗವಂತ್ ಖೂಬಾಗೆ ಟಿಕೆಟ್ ಅನುಮಾನ, ಚಿತ್ರದುರ್ಗಕ್ಕೆ ನಾರಾಯಣಸ್ವಾಮಿ ಡೌಟ್. ಹೌದು ಸ್ನೇಹಿತರೆ, ಕೇಂದ್ರ ಸಚಿವ ಕಂ ಬೀದರ್ ಸಂಸದ ಆಗಿರ್ತಕ್ಕಂಥ ಭಗವಂತ್ ಖೂಬಾಗೆ ಈ ಸಲ ಟಿಕೆಟ್ ಅನುಮಾನ ಎನ್ನಲಾಗ್ತಿದೆ. ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಕೂಡ ಒಬ್ಬರು. ಇನ್ನು ಕೇಂದ್ರ ಸಚಿವ ಹಾಗೂ ಚಿತ್ರದುರ್ಗದ ಸಂಸದ ಆಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಈ ಸಲ ಕ್ಷೇತ್ರ ಬದಲಿಸ್ತಾರೆ ಅನ್ನುವ ವದಂತಿಗಳು ಕೂಡ ಹೆಚ್ಚಾಗ್ತಿದೆ. ಚಿತ್ರದುರ್ಗದಿಂದ ಕಣಕ್ಕೆ ಇಳಿಯಲ್ಲ ಅಂತ ಹೇಳಲಾಗ್ತಿದೆ. ಚಿತ್ರದುರ್ಗದ ಟಿಕೆಟ್ಗಾಗಿ ಮಾಜಿ ಸಂಸದ ಜನಾರ್ದನ ಸ್ವಾಮಿ ಮತ್ತು ಹೊಳಲ್ಕೆರೆಯ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಎಂ ಚಂದ್ರಪ್ಪನವರ ಪುತ್ರ ರಘುಚಂದನ್ ಲಾಬಿ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಚಾಮರಾಜನಗರಕ್ಕೆ ಯಾರು? ಚಿಕ್ಕಬಳ್ಳಾಪುರ ಸಂಸದ ಆಗಿರ್ತಕ್ಕಂಥ ಬಚ್ಚೇಗೌಡ ಮತ್ತು ಚಾಮರಾಜನಗರದ ಸಂಸದ ಶ್ರೀನಿವಾಸ ಪ್ರಸಾದ್ ಅವರು ಚುನಾವಣೆ ನಿವೃತ್ತಿ ಘೋಷಿಸಿದ್ದಾರೆ ಸ್ನೇಹಿತರೆ. ಹೀಗಾಗಿ ಎರಡೂ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲಕರ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಸ್ನೇಹಿತರೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೆಸರು ಕೂಡ ತೀವ್ರವಾಗಿ ಕೇಳಿ ಬರ್ತಾ ಇದೆ. ದಾವಣಗೆರೆಯಲ್ಲಿ GM ಸಿದ್ದೇಶ್ವರಿಗೆ ಸಿಗುತ್ತಾ? ಆದರೆ ಬಾಗಲಕೋಟೆಯಲ್ಲಿ ಯಾರು ಸ್ಪರ್ಧೆ ಮಾಡಬಹುದು? ಬನ್ನಿ ಸ್ನೇಹಿತರೆ ನೋಡೋಣ. ದಾವಣಗೆರೆ ಕ್ಷೇತ್ರದ ಬಿಜೆಪಿ ಸಂಸದರಾಗಿರುವ GM ಸಿದ್ದೇಶ್ವರ್ಗೆ ಮತ್ತೊಮ್ಮೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವ ಆಸೆ ಇದೆ. ಮತ್ತೊಂದು ಕಡೆ ಹೊನ್ನಾಳಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋತಿರುವ MP ರೇಣುಕಾಚಾರ್ಯ ಕೂಡ ದಾವಣಗೆರೆ ಲೋಕಸಭಾ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನುವ ಮೂಲಗಳು ತಿಳಿದು ಬಂದಿದೆ. ಅತ್ತ ಬಾಗಲಕೋಟೆ ಹಾಲಿ ಸಂಸದರಾಗಿರುವ PC ಗದ್ದಿಗೌಡರವರಿಗೆ ಈ ಸಲ ಲೋಕಸಭಾ ಟಿಕೆಟ್ ಡೌಟ್ ಎನ್ನಲಾಗ್ತಿದೆ. ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಮುರುಗೇಶ್ ನಿರಾಣಿ ಕೂಡ ಒಬ್ಬರು. ಬಳ್ಳಾರಿಯಲ್ಲಿ ನಿಲ್ತಾರ ಶ್ರೀರಾಮುಲು? ರಾಯಚೂರು ಟಿಕೆಟ್ ಯಾರ ಪಾಲಾಗಲಿದೆ? ಬಳ್ಳಾರಿ ಸಂಸದ ವೈ ದೇವೇಂದ್ರಪ್ಪಗೆ ಟಿಕೆಟ್ ಮಿಸ್ ಆಗಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಸೋತ ಶ್ರೀರಾಮುಲುಗೆ ಟಿಕೆಟ್ ಸಿಗಬಹುದು ಎನ್ನಲಾಗ್ತಿದೆ. ಅತ್ತ ರಾಯಚೂರಿನ ಹಾಲಿ ಸಂಸದ ರಾಜಾ ಅಮರೇಶ್ವರ ನಾಯ್ಕಗೆ ಮತ್ತೊಮ್ಮೆ ಟಿಕೆಟ್ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ಗೆ ಮಣೆ ಹಾಕಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಮತ್ತೊಮ್ಮೆ ಟಿಕೆಟ್ ಕೊಡಲು ಸ್ವಂತ ಪಕ್ಷದವರಿಂದಲೇ ವಿರೋಧ ಇದ್ದರೂ ಕೂಡ ಟಿಕೆಟ್ ಸಿಗುವ ಸಾಧ್ಯತೆಯ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ BY ವಿಜಯೇಂದ್ರಯವರು ಸುಳಿವು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು 2024ರ ಲೋಕಸಭೆ ಚುನಾವಣೆಗೆ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಮತ್ತು ಹಾಲಿ ಸಂಸದರಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗಬಹುದು, ಯಾರಿಗೆಲ್ಲ ಮಿಸ್ ಆಗಬಹುದು ಅನ್ನೋದನ್ನು ತಿಳಿಸಿಕೊಡುವ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ಕಳೆದ ಸಲ 28 ಕ್ಷೇತ್ರಗಳ ಪೈಕಿ 25ರಲ್ಲಿ ಗೆದ್ದಿದ್ದ ಬಿಜೆಪಿ ಈ ಸಲ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.